ಈ ತಾಲೂಕಿನಲ್ಲಿ ಕೆಂಪೇಗೌಡರವರ ಜಯಂತಿಯನ್ನು ನಮ್ಮ ಕೆಂಪೇಗೌಡರ ಕೋಟೆಯಲ್ಲಿ ನಿರ್ಮಾಣವನ್ನು ಮಾಡುತ್ತಾ, ಅಂದರೆ ನಮ್ಮ ಉಚ್ಚೇಗುಡುಂಪಳದ ಕೃಷ್ಣಮೂರ್ತಿಯವರು ನೇತೃತ್ವದಲ್ಲಿ ಅನೇಕ ಕಷ್ಟಗಳನ್ನು ತಡೆದು ನೆಲೆಸಿದಂತಕ್ಕಂಥ ಒಂದು ಶಿಲೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಅವತ್ತಿನ ದಿವಸ ಸಾಕಷ್ಟು ಸಂಕಟಗಳಿದ್ದವು. ಎಲ್ಲವನ್ನು ಹೆದರಿಸಿ ಇತಿಹಾಸ ಪುಟವನ್ನು ಬರೆದಂತಕ್ಕಂಥ ನಮ್ಮ ಕೆಂಪೇಗೌಡರ ಒಂದು ನಾಡನ್ನು ಇಡೀ ರಾಜ್ಯಕ್ಕೇ ಮೂಲೆಗೆ ಕೊಟ್ಟಂತಕ್ಕಂಥ ಒಂದು ಈ ತಾಯಿಯ ನಾಡು. ಏಕೆಂದರೆ ಕೆಂಪೇಗೌಡನ ಒಂದು ನಾಡು ಅಂದರೆ ಹಿಂದೆ ವೀರಶೈವರು ಆಳಿದಂತಕ್ಕಂಥ ಒಂದು ನಾಡು ಎಂದು ನಾವೆಲ್ಲರೂ ಕೂಡ ಬಯಸಿದ್ವಿ. ವೀರಶೈವರು ಆಳಿದಂತಕ್ಕಂಥ ಒಂದು ನಾಡು ಅಂದರೆ ಸತ್ಯವಾದಂತಕ್ಕಂಥ ಒಂದು ನಾಡು. ಅನೇಕ ಕಷ್ಟಗಳನ್ನು ಪಟ್ಟರೂ ಕೂಡ ಯಾವುದಕ್ಕೂ ಲೆಕ್ಕವಿಲ್ಲದಂಥ ಇಡೀ ನಮ್ಮ ತಾಲೂಕನ್ನು ತಾಯಿಯ ನಾಡಿನಲ್ಲಿ ಹುಟ್ಟಿದಂತಕ್ಕಂಥ ಕೆಂಪೇಗೌಡರನ್ನು ಒಂದು ಬಿಂಬವನ್ನು ಕುಂಡರಿಸಿ ಇಡೀ ರಾಷ್ಟ್ರದ ಮಟ್ಟದಲ್ಲಿ ತೋರಿಸಿಕೊಟ್ಟಂತಕ್ಕಂಥ ನಮ್ಮ ಕೃಷ್ಣಮೂರ್ತಿಯವರು ಕೂಡ ಇದೇ ನಮ್ಮ ತಾಲೂಕಿನವರು. ಅವರು ಮುಂದೆ ಇನ್ನು ಅತಿ ಹೆಚ್ಚಿಗೆಯಿಂದ ಒಂದು ಬಡ ಜನತೆಗೆ ಒಂದು ಜನಸಾಮಾಜಿಕ ಸೇವೆ, ಒಂದು ಆರೋಗ್ಯವನ್ನು, ಇಡೀ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿ ಈ ತಾಲೂಕಿಗೆ ತನ್ನ ಉಸಿರನ್ನು ಮುಡುಪಾಗಿಟ್ಟಿದ್ದಾರೆ. ಯಾಕೆಂದರೆ ಇಡೀ ಇವತ್ತು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದರೂ ಕೂಡ ಹಿಂದೆ ಎಷ್ಟೋ ನೋವುಗಳಿರುತ್ತವೆ. ಆ ನೋವುಗಳನ್ನೆಲ್ಲ ತುಣಿದು ಯಾರು ಜಯಿಸಿ ಬಂದಿರುತ್ತಾರೋ ಅಂಥ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ವ್ಯಕ್ತಿ ಆಗಬೇಕು ಎಂದು ನಮ್ಮ ಕೃಷ್ಣಮೂರ್ತಿಯವರನ್ನು ಕೇಳ್ಕೊತಾ ಇದ್ದೀನಿ. ಏಕೆಂದರೆ ಇಡೀ ನಮ್ಮ ಕೆಂಪೇಗೌಡಿನ ನಾಡಿನಲ್ಲಿ ಈ ಕೋಟೆಯಲ್ಲಿ ನಿಂತು ಮಾತನಾಡಬೇಕಾದರೆ ಸತ್ಯವನ್ನೇ ನುಡಿಯಬೇಕು. ಸತ್ಯವನ್ನು ಬಿಟ್ಟು ಅಸತ್ಯಕ್ಕೆ ಹೋಗಿದ್ದೆ ಆದರೆ ಎಲ್ಲೋ ಒಂದು ಕಡೆ ನಮಗೆ ನೋವು ಕೂಡ ಪ್ರಾಯೋಚಿತ ಆಗಬಹುದು. ಆದರೂ ಈಗ ಇಡೀ ನಮ್ಮ ಕೆಂಪೇಗೌಡರು ಹುಟ್ಟಿ ತನ್ನ ತಾಲೂಕಿಗೆ ಒಂದಕ್ಕಲ್ಲ ಇಡೀ ಬೆಂಗಳೂರನ್ನು ನಿರ್ಮಾಣವನ್ನು ಮಾಡಿ ತಾಯಿಯ ಜನ್ಮದಲ್ಲಿ ಜನಿಸಿ ನಾವು ಮತ್ತೆ ತಾಯಿಯ ಜನ್ಮಕ್ಕೆ ಹೋಗೋದ್ರೊಳಗಡೆ ನಾವು ಏನು ಒಂದು ಕೊಡುಗೆಯನ್ನು ಕೊಟ್ಟಿರ್ತೀವೋ ಆ ಕೊಡುಗೆ ಮಾತ್ರ ಉಳಿದಿರ್ತದೆ, ಬೇರೆ ಇನ್ನೇನು ಉಳಿದಿರಲ್ಲ ನಮಗೆ. ಇಡೀ ನಮ್ಮ ಕೃಷ್ಣಮೂರ್ತಿಯವರು ಹಿಂದಿನಿಂದ ಏನು ಒಂದು ನಡೆಸ್ಕೊಂಡು ಬಂದಿದ್ದೀರೋ ಇದನ್ನು ಜೀರ್ಣ ಉದ್ಧಾರವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ಕೇಳಿ ಇಡೀ ಇಲ್ಲಿನವರಿಗೆ ನನಗೆ ಕಾಲಾವಕಾಶ ಕೊಡೋದು ಎಲ್ಲ ನನ್ನ ಶ್ರೀಗಳಿಗೂ ನನ್ನ ಅಧ್ಯಕ್ಷರಿಗೂ ಮತ್ತು ಪ್ರತಿಯೊಬ್ಬರಿಗೂ ಕೂಡ ವಂದನೆಯನ್ನು ಅರ್ಪಿಸಿ ಸರ್ವಧರ್ಮಪ್ರಭು ಗೌಡ ಕುಲತಿಲಕ ಈ ನಾಡನ್ನು ಸರ್ವತೋನ್ಮುಖ ಅಭಿವೃದ್ಧಿಗೆ ದುಡಿದಂಥವರು. 100 ಕೆರೆಗಳು, 100 ದೇವಸ್ಥಾನಗಳು, 100 ಧರ್ಮದ ಜನರನ್ನು ಒಗ್ಗೂಡಿಸಿ 7 ಕೋಟೆಗಳನ್ನು ಕಟ್ಟಿ ಎಲ್ಲ ಧರ್ಮದವರು ಬಾಳಿಕೆಯನ್ನು ಬಾಳುವಂಥದ್ದು, ಹಸಿದು ಬಂದವರಿಗೆ ಅನ್ನ ನೀಡುವಂಥದ್ದು, ಮತ್ತೆ ಎಲ್ಲರೂ ಒಗ್ಗಟ್ಟಾಗಿ ಬಾಳುವಂಥ ಒಂದು ಶಕ್ತಿಯನ್ನು ತುಂಬಿದಂಥವರು ಮಾಗಡಿ ಕೆಂಪೇಗೌಡರು. ಇವತ್ತು ಕೆಂಪೇಗೌಡರ ಶಿಲೆಯ ಉದ್ಘಾಟನೆ ಮಾಡಿ 16 ವರ್ಷಗಳಿಂದ ನಿರಂತರವಾಗಿ ಕೆಂಪೇಗೌಡರ ಹೆಸರಿಲ್ಲದಂಥ ಕಾಲದಲ್ಲಿ ಕೆಂಪೇಗೌಡರ ಹೆಸರನ್ನು ಹೊರಗೆ ತಂದು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮಾಡುವ ಮುಖೇನ ಜನತೆಗೆ ಕೆಂಪೇಗೌಡರು ಈ ಮಣ್ಣಲ್ಲಿ ಹುಟ್ಟಿದ್ರು, ಈ ಮಣ್ಣಿಗೆ ಎಲ್ಲ ಬೆಂಗಳೂರು ನಿರ್ಮಾಣವನ್ನು ಮಾಡಿದ್ರು, 7 ಕೋಟೆಗಳನ್ನು ಕಟ್ಟಿ 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರಾಜ್ಯಭಾರವನ್ನು ಮಾಡಿದ್ರು. ಸರ್ವ ಧರ್ಮದ ಪ್ರಿಯರಾಗಿ ಬಾಳ್ವಿಕೆಯನ್ನು ಮಾಡಿದಂಥ ಮಹಾಪುಣ್ಯ ಪುರುಷ ಅನ್ನುವಂಥ ಹೆಸರನ್ನ ಇಲ್ಲಿ ಪ್ರಜ್ವಲಿಸುತ್ತಾ ಅನ್ನದಾಸೋಹ, ಆಪರೇಷನ್ನು, ಮದುವೆಗಳು, ಅನೇಕ ಪುಣ್ಯ ಕಾರ್ಯಕ್ರಮಗಳನ್ನು ಮಾಡುವ ಮುಖೇನ ನಿಮಗೆ ಸೇವೆಯನ್ನು ಕೊಟ್ಟಿದ್ದೀನಿ. ಇವತ್ತು 3-4 ಸಾವಿರದ ಅಧಿಕಕ್ಕೂ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದೀನಿ, 1000ಕ್ಕೂ ಅಧಿಕ ಸಾಮೂಹಿಕ ಮದುವೆಯನ್ನು ಮಾಡಿದ್ದೇನೆ. ಇನ್ನು ಹೇಳಕ್ಕೋದೆ ಅನೇಕ ಧರ್ಮ ಕಾರ್ಯಗಳು ಇವತ್ತು ಹೇಳಂತ ಕಾಲ ಅಲ್ಲ.
ಆದರೂ ಇವತ್ತು ಸಹ ಮಾಗಡಿ ಜನತೆಗೆ ಒಳ್ಳೆಯದಾಗಬೇಕು. ಅನೇಕ ಜನ ಆಪರೇಷನ್ ಮಾಡೋಕ್ಕಾಗದ್ರೆ ನೋವಲ್ಲಿರುವಂಥ ತಾಯಂದಿರು, ಹಿರಿಯರು, ಮಕ್ಕಳ ನೋವನ್ನು ನಾವು ನೋಡಿದ್ದೀವಿ. ಅದಕ್ಕೋಸ್ಕರ ಇವತ್ತು ನಮ್ಮ ವೇದಿಕೆಯಲ್ಲಿ ಮಾತಾಡೋದಕ್ಕೆ ನಾನು ಬಯಸೋದಿಲ್ಲ. ಆದರೆ ಒಂದನ್ನು ಹೇಳ್ತೀನಿ, ನನಗೆ ನೀವು ಯಾವುದೇ ಅಧಿಕಾರ ಕೊಡದೇ ಇದ್ರೂ ಸಹ ನಾನು ಈ ಮಣ್ಣಲ್ಲಿ ಹುಟ್ಟಿದ್ದೀನಿ. ನನ್ನ ಇರುವ ತನಕ ನಿರಂತರವಾಗಿ ಈ ಕೆಂಪೇಗೌಡರ ಹೆಸರನ್ನ ನಿಮಗಾಗುವಂಥ ಧರ್ಮದ ಕಾರ್ಯದಲ್ಲಿ ನಾನು ಸದಾ ನಿಮ್ಮ ಮಗನಾಗಿ ನಿಮ್ಮ ಜೊತೆಯಲ್ಲಿ ಇರುವಂಥ ಕೆಲಸವನ್ನು ಮಾಡ್ತೀನಿ ಎನ್ನುವ ಮಾತನ್ನು ಹೇಳಕ್ಕೆ ನಾನು ಬಯಸ್ತೀನಿ. ಎಲ್ಲ ಆತ್ಮೀಯ ಮಾಗಡಿಯ ರಾಮನಗರ ಜಿಲ್ಲೆಯ ಕೆಂಪೇಗೌಡರ ಅಭಿಮಾನಿಗಳೇ, ನಾಗರಿಕ ಬಂಧುಗಳೇ, ನಾವಿಂದು ಕೆಂಪೇಗೌಡರು ಶ್ರೀ ಕೆಂಪೇಗೌಡರ ಅಭಿವೃದ್ಧಿ ಸಮಿತಿಯ ವತಿಯಿಂದ ಆ ಸಂಸ್ಥೆಯ ನಾಯಕತ್ವವನ್ನು ಹೊತ್ತಂಥ ನಮ್ಮೆಲ್ಲರ ನೆಚ್ಚಿನ ನಾಯಕ ಕೆಂಪೇಗೌಡರನ್ನ ಸಂಪೂರ್ಣವಾಗಿ ಆರಾಧಿಸಿ ಪೂಜಿಸಿ ಪ್ರತಿನಿತ್ಯ ಅವರ ಒಂದು ಆರಾಧನೆಯಲ್ಲಿ ತೊಡಗಿರುವಂಥ ನಮ್ಮ ಮಾಗಡಿಯ ಹೆಮ್ಮೆಯ ಮಗ ಎಚ್.ಎಂ. ಕೃಷ್ಣಮೂರ್ತಿಯವರ ಒಂದು ನಾಯಕತ್ವದಲ್ಲಿ ನಡೀತಿರುವಂಥ ಕಳೆದ 16 ವರ್ಷದಿಂದ ಈ ಜಯಂತ್ಯೋತ್ಸವವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇವತ್ತೆಲ್ಲರ ಭಾವನೆ ಒಂದೇ, ನಾಡಪ್ರಭು ಕೆಂಪೇಗೌಡರ ಆರಾಧನೆ ಮಾಡಬೇಕು. ಅವ್ರು ಮಾಡಿದಂಥ ಪುಣ್ಯ ಕಾರ್ಯ, ಅವರು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳು 500 ವರ್ಷದಿಂದ ಕಳೆದರೂ ಇವತ್ತಿಗೂ ಪ್ರಸ್ತುತವಾದಂಥ ಒಂದು ದೊಡ್ಡ ಶಕ್ತಿ. ಇವತ್ತಿಗೂ ಎಲ್ಲ ಆಡಳಿತಗಾರರಿಗೆ, ನಾಯಕರಿಗೆ, ಸಮಾಜದ ಎಲ್ಲ ಸೇವಕರು, ಎಲ್ಲ ಸಂಘಟನೆಗಳಿಗೂ ಒಂದು ಮಾದರಿ, ಕರ್ನಾಟಕ ನಾಡಿನಲ್ಲೇ ಒಂದು ಮಾದರಿ ವ್ಯಕ್ತಿ, ಒಂದು ರಾಜ್ಯ ಅಂದರೆ ಅದು ಕೆಂಪೇಗೌಡರು.
ಅತ್ಯಂತ ಸದ್ಭಾವನೆ ಉಳ್ಳಂಥ ಸದ್ಭಕ್ತರಾದಂಥ ಕೃಷ್ಣಮೂರ್ತಿಯವರು ನಿರಂತರವಾಗಿ ಮಾಗಡಿ ತಾಲೂಕಿನ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಾಗಡಿ ಜನರ ಸೇವೆ ಮಾಡಬೇಕನ್ನುವಂಥ ತುಂಬ ಆಸೆ ಆಕಾಂಕ್ಷೆ ಅವರಲ್ಲಿದೆ. ಕೆಂಪೇಗೌಡರ ಬಗ್ಗೆ ತುಂಬ ಅಭಿಮಾನವನ್ನು ಇಟ್ಕೊಂಡು, ಗೌರವವನ್ನು ಇಟ್ಕೊಂಡು, ಪ್ರೀತಿಯನ್ನು ಇಟ್ಕೊಂಡು ಕೆಂಪೇಗೌಡರ ಸಾಧನೆಗಳನ್ನು ಇಡೀ ರಾಜ್ಯಕ್ಕೆ ತಲುಪುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಕೃಷ್ಣಮೂರ್ತಿರವರು ಈಗಾಗಲೇ ಪ್ರತಿ ವರ್ಷ ಕೆಂಪೇಗೌಡರ ಕಾರ್ಯಕ್ರಮವನ್ನು ಈ ಭಾಗದ ಎಲ್ಲ ರೈತ ಸಮುದಾಯವನ್ನು ಕಾರ್ಯಕ್ರಮದಲ್ಲಿ ಸೇರಿಸಿ ಅವ್ರಿಗೇನು ಕೊರತೆ ಇದೆ, ಅವ್ರಿಗೆ ಅವಶ್ಯಕತೆ ಇದೆ, ಅದನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಪ್ರೋತ್ಸಾಹ, ಸಾಮೂಹಿಕ ವಿವಾಹ, ನಾನಾ ರೀತಿಯಾದಂಥ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಅತ್ಯಂತ ಗಣ್ಯ ವ್ಯಕ್ತಿಗಳನ್ನು ಆಹ್ವಾನಿಸಿ ಗೌರವಿಸಿ ಅವರೆಲ್ಲರಿಗೂ ಸಹ ಪ್ರೀತಿಯನ್ನು ತೋರ್ತಾ ಇದ್ದಾರೆ. ಈ ದಿನದ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಅವ್ರ ಮೇಲೆ ಯಾವಾಗಲೂ ಇರಲಿ. ಅವರು ಇನ್ನೂ ಹೆಚ್ಚು ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶವನ್ನು ಪಡೀಲಿ ಅಂತೇಳಿ ಹೇಳ್ತಾ, ಭಗವಂತನ ಆಶೀರ್ವಾದ, ಗುರುಗಳ ಆಶೀರ್ವಾದ, ಹಾಗೆ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ನಿರಂತರವಾಗಿ ಇರಲಿ. ಅವರಿಗೆ ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಭಾಗ್ಯ ಸಿಗಲಿ ಅಂತೇಳಿ ಶುಭವನ್ನು ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಎಲ್ಲ ಪೂಜ್ಯರಲ್ಲಿ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಆಸ್ತಿಕ ಬಂಧುಗಳೇ ಮತ್ತು ತಾಯಂದಿರೇ, 116ನೇ ವರ್ಷದ 511ನೇ ಜಯಂತಿ ಮಹೋತ್ಸವದ ಸಾರಥ್ಯವನ್ನು ವಹಿಸತಕ್ಕಂಥ ಎಚ್ ಎಂ ಕೃಷ್ಣಮೂರ್ತಿಯವರೇ ಆಶೀರ್ವಚನ ನೀಡಬೇಕಾದರೆ ಸಾಕಷ್ಟು ಅವ್ರ ಬಗ್ಗೆ ಹೇಳಿದ್ದಾರೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಿಮಗೆಲ್ಲರಿಗೂ ಆಳೆ ವೇಳೆ ಜಾಸ್ತಿ ಆಗಿದೆ. ಪ್ರಸಾದ ಕೈ ಬೀಸಿ ಕರೀತಾ ಇದೆ. ಸ್ವಾಮೀಜಿ ಏನಪ್ಪ ಇಷ್ಟು ಮಾತಾಡ್ತಾ ಇದ್ರು, ಪ್ರಸಾದಕ್ಕೆ ವೇಳೆ ಆಗಿದೆ ಅಂತ ಎರಡು ಮಾತಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಇಲ್ಲಿ ಯಾರ ಸಹಾಯವೂ ಇಲ್ಲದೆ ಏಕಮೇವ ದ್ವಿತೀಯಂ ಬ್ರಹ್ಮ ಅನ್ನೋ ಹಾಗೆ ಎಚ್ ಎಂ ಕೃಷ್ಣಮೂರ್ತಿಯರು ಸ್ವಶಕ್ತಿ ಸಾಮರ್ಥ್ಯದಿಂದ ಲಕ್ಷೋಪಲಕ್ಷ ಜನಕ್ಕೆ ಪ್ರಸಾದ ಮತ್ತು ಅನ್ನವನ್ನು ನೀಡ್ತಾ ಇದ್ದಾರೆ. ಸಾಂಘಿಕ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೆಂಪೇಗೌಡನ ಹೆಸರು ಉಳಿಸಿ ಮಾಗಡಿಯನ್ನು ಉಳಿಸಬೇಕಾದ್ರೆ ಇವತ್ತು ನೀವು ಎಷ್ಟು ಇಲ್ಲಿ 40-50 ಸಾವಿರ ಜನ ಬಂದಿದ್ದೀರೋ ಅವರ ಬೆನ್ನಿಂದ ಇಂದು ಇನ್ನು 3 ವರ್ಷದ ನಂತರ ಈ ಮಾಗಡಿ ತಾಲೂಕಿನ ನಾಯಕನ ಒಂದು ಶಕ್ತಿಯನ್ನು ಅವ್ರು ನೀವು ಕೊಟ್ಟರೆ ಅವರು ಈ ನಾಡಿಗೆ ಒಂದು ಶಕ್ತಿಯನ್ನು ತುಂಬುತ್ತಾರೆ ಅಂತ ಹೇಳಕ್ಕೆ ಬಯಸಿ ನನಗೆ 2 ಮಾತಾಡಿ ಮಾಡಿಕೊಟ್ಟಂಥ ಎಚ್ ಎಂ ಕೃಷ್ಣಮೂರ್ತಿ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ದಯಾಮಯನಾದ ಭಗವಂತನು ಆಯುಷ್ಯ ಆರೋಗ್ಯ ಕೊಟ್ಟು ಈ ಜನಸೇವೆ ಮಾಡತಂಥ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸಿ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಶಿವಂಭಯ.
ಕೆಂಪೇಗೌಡರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಿಸಿ ಈ ಎಲ್ಲ ಸಂಭ್ರಮಗಳಿಗೂ ಕಾರಣಕರ್ತರಾದ ತಾಲೂಕಿನವರು ಕೆಂಪೇಗೌಡರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಇರಿಸ್ಕೊಂಡಿರುವಂಥ ಶ್ರೀಮಾನ್ ಕೃಷ್ಣಪ್ಪರವರೇ, ಕೃಷ್ಣಪ್ಪನವರ ಕೆಂಪೇಗೌಡರ ಬಗ್ಗೆ ಅವರು ಇಟ್ಕೊಂಡಿರುವಂಥ ಅಭಿಮಾನವನ್ನು ನೋಡಿ ಭಾಳ ಹೆಮ್ಮೆ ಅಂತ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ಕೂಡ ನಮಗೆ ಬರ್ತಾ ಇದೆ. ಈ ಕಾರ್ಯಕ್ರಮದ ರೂವಾರಿ ಕೃಷ್ಣಪ್ಪನವರು, ಹಾಗಾಗಿ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ನಾವು ಹೇಳಬೇಕಾಗ್ತದೆ. ಗೌರವನ ಇವತ್ತು ಇಡೀ ನಾಡಿನಾದ್ಯಂತ ಕೆಂಪೇಗೌಡರಿಗೆ ಸಿಗೋವಂಥ ರೀತಿಯಲ್ಲಿ ಯಾರಾದರೂ ಕೆಲಸ ಮಾಡಿದರೆ ಅದು ಶ್ರೀಮಾನ್ ಕೃಷ್ಣಪ್ಪ ಹಾಗೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬೆಂಗಳೂರು ಮಹಾನಗರವನ್ನು ಹುಟ್ಟು ಹಾಕಿದ್ರು. ಇವತ್ತು ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಗಿ IT ಹಬ್ ಆಗಿ ಬಹಳ ದೊಡ್ಡ ಸಾಧನೆಯನ್ನ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾ ಇದೆ. ಅಂತ ದೊಡ್ಡ ವಿಷನ್ ಮತ್ತು ದೂರದೃಷ್ಟಿ ಕೆಂಪೇಗೌಡರದ್ದಾಗಿತ್ತು. ಕೃಷ್ಣಪ್ಪನವರು ಯಾರೂ ನೆನೆಸದೇ ಇರುವಂತ ಕಾಲಘಟ್ಟದಲ್ಲಿ ಕೆಂಪೇಗೌಡರನ್ನ ಬಹುದೊಡ್ಡ ಮಟ್ಟದಲ್ಲಿ ನೆನೆಸಿ ಮತ್ತು ಅವರು ಕಟ್ಟಿದಂತ ಒಂದಷ್ಟು ಕೆರೆಗಳನ್ನು ಬೆಂಗಳೂರಿನಲ್ಲಿ ಉಳಿಸುವಂತ ಕೆಲಸದ ಬಹಳ ದೊಡ್ಡ ಹೋರಾಟಗಳು ಕೂಡ ಕಾರಣಕರ್ತರಾಗಿದ್ದಾರೆ ಹಾಗೆ ಅಂತ ಕೇಳಿ ಬಹಳ ಸಂತೋಷ ಆಯಿತು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕು ಹಾಗೆ ಅಂತೇಳಿ ನಾನು ಇಲ್ಲ ಎಷ್ಟೊತ್ತೇ ಆದ್ರೂ ಬರ್ತೀನಿ ಹಾಗೆ ಅಂತೇಳಿ ಹೇಳಿ ಇಲ್ಲಿಗೆ ಬಂದೆ. ನನಗೆ ಬಹಳ ಸಂತೋಷ ಆಯ್ತು. ಏನು ಸುಮ್ಮನೆ ಹೇಳ್ತಾರೇನೋ ಇಲ್ಲಿ ಏನೋ ಒಂದು ಕಾರ್ಯಕ್ರಮಗಳನ್ನು ಮಾಡ್ಬೋದು ಹಾಗೆ ಅಂತ. ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲರನ್ನು ಕೂಡ ನೋಡಿದಾಗ ಗೊತ್ತಾಯಿತು, ಕೃಷ್ಣಪ್ಪ ಅವರು ಕೆಂಪೇಗೌಡರ ಜಯಂತಿಯನ್ನ ಒಂದು ಸಣ್ಣ ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇಲ್ಲ, ಇಲ್ಲೊಂದು ದೊಡ್ಡ ಕೆಂಪೇಗೌಡರ ಹೆಸರಿನಲ್ಲಿ ಜಾತ್ರೆನೇ ನೆರೆಸಿದ್ದಾರೆ ಹಾಗೆ ಅಂತ ಬಹಳ ಸಂತೋಷ ಪಡುವಂಥ ವಿಷಯ. ಒಂದು ಕಡೆ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ, ಇನ್ನೊಂದು ಕಡೆ ಸಭೆಯ ವ್ಯವಸ್ಥೆ ಮಾಡಿದ್ದಾರೆ, ಇನ್ನೊಂದು ಕಡೆ ಮೆಡಿಕಲ್ ಕ್ಯಾಂಪ್ ಅದು ವರ್ಷ ಪೂರ ನಡೆಸ್ತಾನೆ ಇರ್ತಾರೆ ಹಾಗೆ ಅಂತ ಕೇಳಿದೆ ನಾನು. ಸುಮಾರು 4,000ಕ್ಕೂ ಮಿಕ್ಕಿ ಆಪರೇಷನ್ಗಳು ಇಲ್ಲಿಂದ ಕರ್ಕೊಂಡು ಹೋಗಿ ಅವ್ರಿಗೆ ಆಪರೇಷನ್ಗಳನ್ನು ಮಾಡಿಸಿ ಮತ್ತೆ ಅಷ್ಟೇ ಸುರಕ್ಷಿತವಾಗಿ ಅವರ ಮನೆಗಳನ್ನು ತಲುಪಿಸುವಂಥ ಕೆಲಸ. ಬಹುಶಃ ಇದಕ್ಕಿಂತ ದೊಡ್ಡ ಸೇವೆ ಕೆಂಪೇಗೌಡರ ಹೆಸರಿನಲ್ಲಿ ಇನ್ನೊಂದು ಇರಲಾರದು. ಹಾಗಾಗಿ ಕೃಷ್ಣಪ್ಪನವ್ರಿಗೆ ನಾನು ವಿಶೇಷ ಅಭಿನಂದನೆಯನ್ನು ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ತಿಳಿಸ್ತಾ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಇನ್ನೂ ಇಂಥ 10 ಹಲವು ಕಾರ್ಯಕ್ರಮಗಳನ್ನು ಮಾಡುವಂಥ ಚೈತನ್ಯವನ್ನು ಕರುಣಿಸಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇವೆ. ಎಲ್ಲರಿಗೂ ನಮಸ್ಕಾರ. ಒಂದೂವರೆ ತಿಂಗಳಿಂದ ಸರನ್ನು ಭೇಟಿಯಾಗಿದ್ದೆ. ಅವ್ರು ಭೇಟಿ ಆಗಿದ್ರು ಅಂದರೆ ಅವಕಾಶ ಕೊಟ್ಟಿದ್ರು. ಇಂಥ ಒಂದು ಕ್ಯಾಂಪನ್ನು ಹಾಕ್ಕೊಳ್ಳೋಣ ಅಂತ ಹೇಳಿದಾಗ ಯಾತಕ್ಕೆ ಮಾಡೋದು, ಮಾಗಡಿಯ ಜನತೆಗೆ ಸ್ವಲ್ಪ ಮಟ್ಟಿಗೆ ವೈರಾಗ್ಯ ಬಂದಿದ್ದೆ ನಮ್ಮ ಕೃಷ್ಣಪ್ಪನವ್ರಿಗೆ ಆಶೀರ್ವಾದ ಮಾಡೋದ್ರಲ್ಲಿ, ಯಾತಕ್ಕೆ ಅಂತ ಹೇಳಿದಾಗ ಬಿಡಿ ಅದರ ಬಗ್ಗೆ ಚಿಂತೆ ಬೇಡಿ, ನನ್ನ ಋಣ ಮಣ್ಣಿನ ಋಣ ಮಾಗಡಿಯ ಋಣ ಇರೋವರೆಗೂ ನಾನು ಮಾಡ್ತಾನೇ ಇರ್ತೀನಿ, ಅದಕ್ಕೆ ನೀವು ನನಗೆ ಒಂದು ಸಣ್ಣದಾದ ಒಂದು ಬೆರಳನ್ನು ಹಿಡೀರಿ ಅಂತ ಹೇಳಿದ್ರು. ನಾನು ಬೆರಳೇನು ಸರ್, ನಮ್ಮ ಇಡೀ ಜೀವ ಉಸಿರೋವರೆಗೂ ನಿಮ್ಮ ಜೊತೆ ನಾವು ಇದ್ದೇ ಇರ್ತೀವಿ. ಇದಕ್ಕೆ ನಿಮಗೆ 24/7 ನಿಮ್ಮ ಸೇವೆಗೆ ಮಾಗಡಿ ಕೃಷ್ಣಮೂರ್ತಿಯವರ ಜೆ.ಕೆ. ಬಾಯ್ಸ್ ಅಂತ ನಾನು ಅನ್ಲಾರೆ, ಅವರ ಜೆ.ಕೆ. ಅವರ ನಾನು ಒಂದು ದೂರದ ಅಭಿಮಾನಿನೇ. ನಾನು ಹೇಳ್ತಾನೆ ಇರ್ತೀನಿ, ಕಣ್ಣಿಗೆ ಕಾಣದೇ ಇರೋ ದೇವರು ಸರ್, ನೀವು ಒಳ್ಳೆಯದು.
ದುರ್ಗ ದಯ್ಯ ಕುತ್ತ ದುರ್ಗೈ ದಯ್ಯ ಕುತ್ತ